ಒಮ್ಮೆ ಗುರು ರಾಘವೇಂದ್ರ ಸ್ವಾಮಿಗಳು ಪ್ರಯಾಣಿಸುತ್ತಿದ್ದಾಗ ಒಂದು ಹಳ್ಳಿಯ ಮೂಲಕ ಹಾದು ಹೋಗಿದ್ರು. ಆ ಹಳ್ಳಿಯ ಮುಖ್ಯಸ್ಥನು ನಾಸ್ತಿಕನಾಗಿದ್ದು, ದೇವರು, ವೇದಗಳು ಹಾಗೂ ಮಂತ್ರಗಳ ಮೇಲೆ ನಂಬಿಕೆ ಇರಲಿಲ್ಲ. ಅವನು ಬ್ರಾಹ್ಮಣರನ್ನು ಕಿರುಕುಳ ನೀಡುತ್ತಿದ್ದುದನ್ನು ಕಂಡು ಅವರನ್ನು ಸರಿಯಾದ ಮಾರ್ಗಕ್ಕೆ ತರಲು ಗುರು ರಾಘವೇಂದ್ರರು ಸ್ಥಳೀಯ ದೇವಾಲಯದಲ್ಲೇ ಉಳಿದು ಭವ್ಯ ಪೂಜೆಯನ್ನು ಘೋಷಿಸಿದರು. ಇದರಿಂದ ಕೋಪಗೊಂಡ ಮುಖ್ಯಸ್ಥನು ಗುರು ರಾಘವೇಂದ್ರರನ್ನು ಎದುರಿಸಿ ವೇದ ಮಂತ್ರಗಳ ಶಕ್ತಿಯನ್ನು ಸಾಬೀತುಪಡಿಸಲು ಸವಾಲು ಹಾಕಿದನು. ಅವನು ಸಂಪೂರ್ಣವಾಗಿ ಒಣಗಿದ ಸತ್ತ ಮರದ ತುಂಡನ್ನು ತಂದು ಅದರಿಂದ ಎಲೆಗಳು ಮೂಡಿಸಬೇಕೆಂದು ಹೇಳಿದನು. ಇದು ಪ್ರಕೃತಿಯ ನಿಯಮಗಳಿಗೆ ವಿರುದ್ಧವೆಂದು ಬ್ರಾಹ್ಮಣರು ಆತಂಕಗೊಂಡರು. ಆದರೆ ಗುರು ರಾಘವೇಂದ್ರರು ದೇವರಿಗೆ ಪ್ರಕೃತಿಯ ನಿಯಮಗಳನ್ನು ರಕ್ಷಿಸುವುದು ಅವಶ್ಯಕವಾದಾಗ ಅವುಗಳನ್ನು ಮೀರುವ ಶಕ್ತಿಯೂ ಇದೆ ಎಂದು ತಿಳಿಸಿದರು. ನಂತರ ಗುರು ರಾಘವೇಂದ್ರರು ಅನೇಕ ವೇದ ಮಂತ್ರಗಳನ್ನು ಪಠಿಸಿ ತಮ್ಮ ಕಮಂಡಲದ ನೀರನ್ನು ಆ ಒಣ ಮರದ ಮೇಲೆ ಸಿಂಪಡಿಸಿದರು. ಕೆಲವೇ ಕ್ಷಣಗಳಲ್ಲಿ ಆ ಮರದಿಂದ ಹಸಿರು ಎಲೆಗಳು ಮೊಳಕೆಯೊಡೆದು ಎಲ್ಲರನ್ನೂ ಆಶ್ಚರ್ಯಕ್ಕೆ ಒಳಪಡಿಸಿತು. ಇದನ್ನು ಕಂಡ ಮುಖ್ಯಸ್ಥನು ತನ್ನ ತಪ್ಪನ್ನು ಅರಿತು ಅಹಂಕಾರವನ್ನು ತ್ಯಜಿಸಿ ಗುರು ರಾಘವೇಂದ್ರರ ಪಾದಗಳಿಗೆ ಶರಣಾದನು.